ಆ್ಯಕ್ಚುಲಿ ಏನಂದರೆ ನಿನ್ನೆ ಅವ್ರಿಗೂ ನನಗೂ ಹಂಗೆ ಒಂದು ಸಣ್ಣ ಜಗಳ ಆಯಿತು. ಬಟ್ ನಾನು ತಮಾಷೆಗೆ ಮಾಡ್ತಿದ್ದೆ, ಅವ್ರು ಸೀರಿಯಸ್ ಆಗಿ ಮಾಡ್ತಾಯಿದ್ರು. ಸೊ ಇವ್ರ ಬರ್ಡೇಗೆ ಏನಂದರೆ ನಂಗೆ ಶಾಪಿಂಗ್ ಮಾಡಿಸ್ತಾರೆ. ಪ್ರತಿ ವರ್ಷ ಮಿಸ್ ಮಾಡಿದೆ, ಒಳ್ಳೆ ಡ್ರೆಸ್ ಶಾಪಿಂಗ್ ಆಗುತ್ತೆ. ಗೈಸ್ ನೋಡಿ ಇಷ್ಟೊಂದು ತೊಗೊಂಡಿದ್ದಾರೆ ಇವ್ರೀಗ. ಸೊ ಐ ಥಿಂಕ್ ಪೇಮೆಂಟ್ ಇವರೇ ಮಾಡ್ತಾರೆ ಅನ್ಸುತ್ತೆ. ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋಕೆ ಬಂದು ನನಗೆ ಇವಾಗ ಸರ್ಪ್ರೈಸ್ ಆಗಂಗೆ ಹೋಗ್ಬಿಡ್ತಲ್ಲ ಗೈಸ್. ಎಲ್ಲೋದು ಅಂತಲೇ ಕಾಣಿಸ್ತಲ್ಲ ನೋಡಿ. ಸೈಜ್ ಚೆಕ್ ಮಾಡೋದು ನೋಡಿ ಇವ್ರದ್ದು, ಸೇಮ್ ಸೈಜ್. ಗೈಸ್ ಜಗಳ ಆಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು, ಸಿಕ್ಕಾಪಟ್ಟೆ ಹರ್ಟ್ ಮಾಡಿದೆ ಅಂತ ಇವಾಗ ನನಗೆ ನೋಡಿ ಗೈಸ್. ಅದೇ ಇವ್ರ ಮನೆ ಬಟ್ಟೆ ಆಗಿದ್ರೆ ಹಿಂಗೆ ಬೀಳಿಸ್ತಾ ಇದ್ರಾ ನೋಡಿ, ಯಾರ್ದೋ ಮನೆ ಬಟ್ಟೆ ಹಿಂಗೆ ಬೀಳಿಸಿದ್ದಾರೆ. ಏನು ತೊಗೊತಿದ್ದೀರಾ ನೀವು? ಯಾರನ್ನ ಮನೇಲಿ ಪ್ಲೇಟ್ ತೊಳಿಬೇಕಂದ್ರೆ ಹೇಳಿ, ಜನ ಇದ್ದಾರೆ ನಮ್ಮ ಹತ್ರ. ನೋಡಿ ಅದನ್ನ ಫುಲ್ಲು ಪ್ರತಿಯೊಂದು ಕೇಸ್ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಪ್ರತಿ ಸತಿನೂ ಪ್ರತಿಯೊಂದು ರಿಲೇಟೆಡ್ ಬುಕ್ಸ್ ಓದ್ತಾನೆ ಇರಬೇಕು. ಬಜೆಟ್ ಫ್ರೆಂಡ್ಲಿ ಹುಡುಕ್ತಾನೆ ಗೈಸ್ ಇವನು. ಬ್ಲಾಗರ್ ಲೈಫ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಪ್ರತಿ ಬ್ಲಾಗು ಇನ್ವೆಸ್ಟ್ ಮಾಡಬೇಕು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವಾಗ ಎದ್ದಿದ್ದೀನಿ, ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂದರೆ ನಮ್ಮಮ್ಮ ಇನ್ನೂ ನಾಷ್ಟ ಮಾಡಿಟ್ಟಿಲ್ಲ. ಸೊ ಅದಕ್ಕೆ ನಾರ್ಮಲಾಗಿ ಇವಾಗ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಏನಾರ ಮಾಡ್ಕೊಳೋಣ ಅಂದ್ಕೊಂಡು ಮ್ಯಾಗಿ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಈಗ. ಸೊ ಮ್ಯಾಗಿ ಇದೆ ಆಲ್ರೆಡಿ. ಇವಾಗ ಮ್ಯಾಗಿ ನಾನೇ ಮಾಡಿಕೊಂಡು ಪಟ್ ಅಂತ ತಿಂದ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗೋದಿದೆ. ಸೊ ಹೋಗೋಣ ಬನ್ನಿ, ಫಸ್ಟು ಮ್ಯಾಗಿ ಪ್ರಿಪೇರ್ ಮಾಡೋಣ. ಸೊ ಗೈಸ್ ಇವಾಗ ಮ್ಯಾಗಿ ನಾನು ಹೆಂಗೆ ಮಾಡ್ತೀನಿ ಅಂತ ಒಂದು ಒಳ್ಳೆ ಸಿನಿಮೆಟಿಕ್ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನಾನೇನಂತ ಡಿಫ್ರೆಂಟಾಗಿ ಮಾಡಲ್ಲ, ಅಲ್ಲೇನಿರುತ್ತೋ ಅದನ್ನೇ ಹಾಕಿ ಮಾಡೋದು. ಅದನ್ನ ಒಂದು ಒಳ್ಳೆ ಸಿನಿಮೆಟಿಕ್ ವೀಡಿಯೋಲ್ಲಿ ತೋರಿಸ್ತೀನಿ. ಸೊ ನೋಡ್ಕೊಂಡು ಹೋಗಿ. ಗೈಸ್ ನೋಡಿ ಫೈನಲಿ ಮ್ಯಾಗಿ ಆಗಿದೆ. ಸೊ ಇವಾಗ ಹೋಗ್ಬಿಟ್ಟು ನಾನು ಫ್ರೆಶ್ ಅಪ್ ಬರ್ತೀನಿ. ಫ್ರೆಶ್ ಅಪ್ ಆದಮೇಲೆ ಮ್ಯಾಗಿ ತಿಂದ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಫಸ್ಟು ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ ರೀ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಾನು ಮಾಡಿದ ಮ್ಯಾಗಿ ನೋಡಿ ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿಟ್ಟು ಹೋಗಿದ್ದೀನಿ, ಬಿಸಿ ಆರೋಗ್ಬಾರ್ದು ಅಂತ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಟ್ಟಿದ್ದೀನಿ. ಇವಾಗ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್. ತಿಂದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಹೋಗಿ ದೇವ್ರಿಗೆ ಎಣ್ಣೆ ಹಾಕ್ಬಿಟ್ಟು ಹಾಗೆ ದೇವ್ರ ಕೈ ಮುಕ್ಕೊಂಡು ಬರೋಣ. ಸೊ ಬನ್ನಿ, ಇಲ್ಲೇ ನೋಡಿ ದೇವಸ್ಥಾನ ಕಾಣಿಸ್ತದೆ. ಪ್ರತಿ ವಾರ ಇಲ್ಲಿ ಬಂದು ಎಣ್ಣೆ ಹಾಕಿಲ್ಲ ಅಂದರೆ ಮನ್ಸಿಗೆ ನೆಮ್ಮದಿನೇ ಇರೋಲ್ಲ ಗೈಸ್. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ, ಒಳ್ಳೆಯದಾಗಲಿ. ಹಾಕಿರೋ ಎಣ್ಣೆ ಅಲ್ಲಿ ಬೀಳ್ತಾಯಿದೆ ದೇವ್ರ ತಲೆ ಮೇಲೆ. ಶಿವಪ್ಪ ಕಾಪಾಡಪ್ಪ ತಂದೆ. ಗೈಸ್ ಬನ್ನಿ ಪ್ರದಕ್ಷಿಣೆ ಹಾಕೋಣ ಈಗ. ಇವಾಗ ದೇವಸ್ಥಾನದಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಮನೆಗೆ ಹೋದ್ಮೇಲೆ ಇನ್ನೊಂದು ಸಣ್ಣ ಕೆಲಸ ಇದೆ. ಒಂದು ಸ್ವಲ್ಪ ಮೈಕ್ ಒಂದು ಪ್ರಾಬ್ಲಮ್ ಆಗಿದೆ, ನಮ್ಮದು ಹಳೆ ಮೈಕು, ಅದೇನಂತ ನೋಡಬೇಕು. ಸೊ ಮನೆಗೆ ಹೋದ್ಮೇಲೆ ಏನಂತ ಚೆಕ್ ಮಾಡೋಣ ಬನ್ನಿ ಗೈಸ್. ಫಸ್ಟ್ ಮನೆಗೆ ಹೋಗೋಣ ಇಲ್ಲಿಂದ. ಇವಾಗ ಮನೆಗೆ ಹೋಗಿ ಮನೆಯಿಂದ ಸೀದಾ ಇಲ್ಲಿ ಮೈಕ್ ಶಾಪ್ ಹತ್ರ ಬಂದಿದ್ದೀವಿ, ಮೈಕ್ ಏನಾಗಿದೆ ಅಂತ ಚೆಕ್ ಮಾಡ್ಸೋಕ್ಕೆ. ಸೊ ಇದೇ ನಮ್ಮ ಹಳೆ ಮೈಕು, ನೋಡ್ಬೋದು. ನಾನು ಹಳೆ ವೀಡಿಯೋಸ್ ಎಲ್ಲ ಹಾಕ್ಕೊಂಡು ನಾನು ವೀಡಿಯೋ ಬ್ಲಾಗ್ ಮಾಡಿದ್ದೆ. ಸೊ ಆ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದೇನಂತ ಚೆಕ್ ಮಾಡ್ಸೋಕ್ಕಂತ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನಂತಾರ ಅಂತ ಗೈಸ್. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಈಗ. ಸೊ ಇದು ಸರ್ವಿಸ್ ಸೆಂಟರ್ ಬಂದು ನನ್ನ ಮಗನ ಉತ್ತರ ಪ್ರದೇಶಲ್ಲಿ ಇರೋದಂತೆ ಗೈಸ್. ಉತ್ತರ ಪ್ರದೇಶಲ್ಲಿ ಇದೆ ಅಂತ ಸರ್ವಿಸ್ ಸೆಂಟರ್. ಇಲ್ಲಿ ಬೆಂಗಳೂರಲ್ಲಿ ಲೋಕಲಲ್ಲಿ ಎಲ್ಲೂ ಇಲ್ಲ ಅಂತೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಅದು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೆಂಗೇನು ಇತ್ತು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಚೆಕ್ ಮಾಡಬೇಕು ಇವಾಗ ಏನಂತ. ಸೊ ಮನೆಗೆ ಹೋಗಿ ನೋಡೋಣ ಏನಂತ. ಇವಾಗ ಮೊನ್ನೆ ರೀಸೆಂಟಾಗಿ ನಮ್ಮ ಫ್ರೆಂಡಿದು ಒಬ್ಬರು ಬರ್ಡೇ ಆಗಿತ್ತು. ಅವ್ರ ಬರ್ಡೇ ನಂಗೆ ಸಿಗೋಕ್ಕಾಗಿಲ್ಲ. ಸೊ ಇವಾಗ ಸಿಗ್ತೀನಿ ಅಂತ ಹೇಳಿದ್ದೆ. ಅವ್ರು ಬರ್ತಾಯಿದ್ದಾರೆ, ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರಿಗೆ ಏನಾರು ಒಂದು ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿಬಿಟ್ಟು ಬರೋಣ ಬನ್ನಿ. ಸೊ ಗೈಸ್ ಫೈನಲಿ ಬಂದೆ ಇವಾಗ ಅವ್ರನ್ನ ಮೀಟ್ ಮಾಡೋಕ್ಕೆ. ಇವರೇ ಹಾಯ್.
ಮಧು ಅಂತ ನನ್ನ ಕಾಲೇಜ್ ಫ್ರೆಂಡು. ಹಾಯ್ ಮೇಡಮ್ಮ, ಯಾಕಮ್ಮ ಆ್ಯಟಿಟ್ಯೂಡು ಏನಂದರೆ ಪ್ರತಿ ವರ್ಷ ಇವಾಗ ಇವ್ರ ಬರ್ಡೇ ಬಂದಾಗ ಸೊ ಇವ್ರ ಬರ್ಡೇಗೆ ಏನಂದರೆ ನಂಗೆ ಶಾಪಿಂಗ್ ಮಾಡಿಸ್ತಾರೆ. ಪ್ರತಿ ವರ್ಷ ಮಿಸ್ ಮಾಡಿದೆ ಒಳ್ಳೆ ಡ್ರೆಸ್ ಶಾಪಿಂಗ್ ಆಗುತ್ತೆ. ಸೊ ಈ ವರ್ಷ ಇವ್ರ ಬರ್ಡೇಗೆ ಏನಾಯಿತು, ನನಗೇನೋ ಸ್ವಲ್ಪ ಕೆಲಸ ಇದರಿಂದ ವಿಶ್ ಮಾಡೋದು ಮರ್ತೋದೆ. ಸೊ ಅದಕ್ಕೆ ಫುಲ್ ಬೇಜಾರಾಗ್ಬಿಟ್ಟಿದ್ರು. ಆ್ಯಂಡ್ ನಾನು ಹೇಳ್ದೆ ಏನಾಗಿತ್ತು ಅಂತ. ಸೊ ಇವಾಗ ಸಮಾಧಾನ ಆಗ್ಬಿಟ್ಟು ಇಲ್ರಿ ಆ ಕಡೆ ಸೊ ನಾನು ಹೇಳ್ದೆ ಏನೇನಾಗಿತ್ತಂತ. ಸೊ ಅದು ಹೇಳಿದ್ಮೇಲೆ ಓಕೆ ಅಂತೇಳಿ ಒಪ್ಕೊಂಡು ತಾಯಿಗುಣ ತೋರಿಸ್ತಾ ಇವಾಗ ಈಗಲೂ ಅಷ್ಟೇ ನಂಗೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ನಿಮ್ಮ ಬರ್ಡೇಗೆ ನಾವು ಪ್ರತಿ ವರ್ಷ ಶಾಪಿಂಗ್ ಮಾಡಿಸ್ತಿದ್ದೆ? ಏನಿಲ್ಲ, ಹೋಗ್ಲಿ ಪಾಪ, ಚೆನ್ನಾಗಿ ಬಟ್ಟೆಗಳು ಹಾಕೊಂಡು ಬ್ಲಾಗ್ ಮಾಡಲಿ. ದೇವರೇ, ಇವಾಗ ಇಲ್ಲೊಂಥರ ಹೇಳ್ತಾಳೆ, ಅದೇ ಆಫ್ ದ ಕ್ಯಾಮ್ರಾ ಒಂಥರ ಹೇಳ್ತಾಳೆ. ಹೆಣ್ಮಕ್ಳು ನಂಬಲೇಬಾರ್ದಪ್ಪ, ಎಲ್ಲರೂ ಒಂದೇ ಥರನೇ ಹೇಳ್ತಾರೆ. ಸತ್ಯ ತಾನೇ? ಇಲ್ಲ ಹುಡುಗರನ್ನೇ ನಂಬಾರ್ದು. ಲಾಯರ್ ಹತ್ರ ಮಾತಾಡಿ ಗೆಲ್ಲಕ್ಕಾಗಲ್ಲ ಗೈಸ್. ಆ್ಯಕ್ಚುಲಿ ಅವ್ರು ಲಾ ಮಾಡ್ತಾರೆ. ಲಾ ಏನು ಅಂದರೆ ಲಾಯರೇ ಇಲ್ಲ ಜಡ್ಜಾ? ಅದೆಲ್ಲ ರಿವೀಲ್ ಮಾಡ್ತಾರೆ. ಓಕೆ, ಅದೆಲ್ಲ ರಿವೀಲ್ ಮಾಡಬಾರ್ದಂತೆ. ಇವಾಗ ಇಲ್ಲೇನೋ ಬುಕ್ ತೊಗೊಳಕ್ಕೆ ಬಂದಿದ್ದಾರೆ, ಬನ್ನಿ ತೋರಿಸ್ತೀನಿ ಏನಂತ. ನೋಡಿ ಗೈಸ್, ಎಷ್ಟು ಬುಕ್ಸ್ ಇದೆ ಇಲ್ಲಿ ಲಾ ರಿಲೇಟೆಡ್. ನೋಡಿ ಇಲ್ಲಿ ಜಡ್ಜ್ಮೆಂಟ್ ಫೈಂಡರ್ ಅಂತೆ 2025 ಏನು ಬುಕ್ ಇದು? ಜಡ್ಜ್ಮೆಂಟ್ ಫೈಂಡರ್ ಅಂದರೆ ಯಾವ್ಯಾವ ಸೈಟೇಷನ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಓಕೆ, 2025 ಅದು. ಅಂದರೆ ಇಲ್ಲಿ 2025 ಜಡ್ಜ್ಮೆಂಟ್ಗಳು ಆಗಿರ್ತವೆ ನೋಡಿ, ಜರ್ನಲ್ಸ್. ಅದ್ರದ್ದು ಜಡ್ಜ್ಮೆಂಟ್ಸ್ ಇರುತ್ತೆ, ಆಲ್ಫಾಬೆಟಿಕಲ್ ವೈಸ್ ಇರುತ್ತೆ. ಈಗ ಕರ್ನಾಟಕದಿರುತ್ತೆ, ಆಂಧ್ರ ಪ್ರದೇಶದಿರುತ್ತೆ, ಎಲ್ಲ ಥರದ್ದು ಇರುತ್ತೆ. ನಿಮ್ಗೆ ಯಾವ ಜಡ್ಜ್ಮೆಂಟ್ ಬೇಕೋ ಈಕ್ವಲ್ ಸೈಟೇಷನ್ ಅದು ತೊಗೊಂಡು ಅಲ್ಲಿ ಜೆರಾಕ್ಸ್ ತೊಗೋಬೇಕು. ಕನ್ಸರ್ನ್ಡ್ ಜರ್ನಲ್ ಹೋಗ್ಬೇಕು ನೀವು. ಆ ಜರ್ನಲ್ ತೆಗೆದು ಅಲ್ಲಿ ನಾವು ರಿವರ್ಗೆ ಹೋಗಿ ಅಲ್ಲಿ ತಗೊಂಡು ಜಡ್ಜ್ಮೆಂಟ್ ತಗೊಂಡು ಅದನ್ನ ನೀನು ಡಾಕ್ಯುಮೆಂಟ್ಸ್ ಹಾಕ್ತಿರಲ್ಲ ಅದ್ರ ಜೊತೆಗೆ ಕೊಡೋದು ಈಕ್ವಲ್ ಸೈಟೇಷನ್ ಥರ. ಸರ್ ನಂಗೆ ಒಂದು ಡೌಟು, ಇವಾಗ ಇಲ್ಲಿ ಇಷ್ಟೊಂದು ಬುಕ್ ಇದೆ, ಇಲ್ಲಿ ಇರೋ ಬುಕ್ ಎಲ್ಲದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನಾಲೆಜು. ಇವಾಗ ನಿಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಅಂತ ಬಂದರೆ ಲೀಗಲ್ ಅಡ್ವೈಸ್ ನಿಮ್ಮ ತಲೆಯಲ್ಲಿ ಇರುತ್ತಲ್ಲ, ಏನು ಮಾಡಬೇಕು? ಈಗ ಟ್ರಾನ್ಸ್ಫರ್ ಪ್ರಾಪರ್ಟಿ ಇರ್ಬೋದು, ಸ್ಪೆಸಿಫಿಕ್ ರಿಲೀಫ್ ಇರ್ಬೋದು, ಮತ್ತು ಟಿ ಪಿ ಹೇಳೋದ್ನಲ್ಲ ಅದೆಲ್ಲ ಇವಾಗ ಏನು ಹಿಂದೂಲ ಇರ್ಬೋದು. ಇವಾಗ ಒಂದು ಹೆರಿಟರಿಶಿಪ್ ಅಂತ ಬರುತ್ತೆ, ಫ್ಯಾಮಿಲಿ ಅಂತ ಇರುತ್ತೆ ನೋಡಿ, ಅವೆಲ್ಲ ಇರ್ತಾವಲ್ಲ. ಅದು ಕಿವಿ ಇದೆ ಎಲ್ಲ ಮೈಕ ಇದು ಏನು ನೋಡಿ. ಈಗ ಹೇಳ್ತೀನಿ ನಿಮಗೆ ಒಂದು ಹಿಂದೂಲ ಇಟ್ಕೊಳ್ಳಿ. ಹಿಂದೂಲಾನಲ್ಲಿ ಹಿಂದೂ ಸಿಚುವೇಶನ್ ಇರ್ಬೋದು, ಹಿಂದೂ ಮ್ಯಾರೇಜ್ ಇರ್ಬೋದು, ಅದೆಲ್ಲ ಅದು ಹಿಂದೂಲ ಅಂತ ಬರುತ್ತೆ, ಅದು ಬರುತ್ತೆ. ನಿಮಗೆ ದೊಡ್ಡ ಪುಸ್ತಕ ಏನಂದರೆ ಟೇಬಲ್ ಆಫ್ ಕೇಸಸ್ ಇರುತ್ತೆ ಅಷ್ಟೇ, ಅದ್ರಲ್ಲಿ ಮಾಡ್ಕೊಬಂದು ನೀವು ಎಲ್ಲ ಅಷ್ಟೇ. ಮೇಯ್ನ್ ಬೇಸ್ ಇರೋದೇ ಟಿ ಪಿ, ಹಿಂದೂಲ ಮತ್ತು ಇದು ಸ್ಪೆಸಿಫಿಕ್ ರಿಲೀಫು, ಕಾಂಟ್ರಾಕ್ಟು, CPC ಇಷ್ಟು ತಿಳ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ತಿನ್ನಲ್ಲ ಮಾಡ್ಕೊಂಡು. ಮೇಡಮ್ಗೆಲ್ಲ ಗೊತ್ತಿದೆ, ಅವ್ರಿಗೆಲ್ಲ ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಬರ್ತಾ ಇರ್ತಾರೆ ಅವರು. ಗೈಸ್ ನೋಡಿ, ಇದು ಮುಸ್ಲಿಂ ಮಹಿಳೆಯರ ವಿವಾಹ ಹಕ್ಕುಗಳ ರಕ್ಷಣೆ ಅಂತೆ. ಎಲ್ಲ ರಿಲೇಟೆಡ್ ಬುಕ್ಸು ಇಲ್ಲಿದೆ ಗೈಸ್. ಅಂದರೆ ಎಲ್ಲ ಫುಲ್ಲು ಲಾ ರಿಲೇಟೆಡ್ ಬುಕ್ಸೇ. ನೋಡಿ ಇದು ನೋಡಿ ಎಷ್ಟು ದಪ್ಪ ಇದೆ ಅಪ್ಪ. ಲಾವಲ್ಲಿ ಸೇರಿಕೊಂಡ್ರೆ ಅಂದರೆ ಇವಾಗ ಲಾಯರ್ ಯಾರ್ಯಾರು ಆಗ್ತಾರೋ ಅವರು ಪ್ರತಿದಿನ ಬುಕ್ ಓದ್ತಾನೆ ಇರಬೇಕು ಗೈಸ್. ಯಾಕಂದರೆ ಪ್ರತಿಯೊಂದು ಕೇಸ್ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಪ್ರತಿ ಸತಿನೂ ಪ್ರತಿಯೊಂದು ರಿಲೇಟೆಡ್ ಬುಕ್ಸ್ ಓದ್ತಾನೆ ಇರಬೇಕು. ಸೊ ಇವರು ಇವಾಗ ಲಾ ಮಾಡ್ತಿರೋದು. ಯಪ್ಪ, ಫಸ್ಟ್ ಟೈಮ್ ನಾನು ಈ ಥರ ಅಂದರೆ ಒಂದು ಬುಕ್ ಸ್ಟಾಲ್ಗೆ ಬಂದಿರೋದು. ಬುಕ್ಗಳು ನೋಡಿ ತಲೆ ಕೆಟ್ಟೋಗ್ಬಿಡ್ತು, ಅಷ್ಟೊಂದು ಬುಕ್ಸ್, ಅಷ್ಟು ದಪ್ಪ ಬುಕ್ಸು ಹಿಂಗೆ ಓದ್ತಾರೋ. ನೋಡಿ ನಾನ್ ವೆಜ್ ಒಟ್ಟು ಕರ್ಕೊಂಬಂದು ವೆಜ್ ಸಿಗುತ್ತೆ ಅಂತ ಕೊಡ್ಸಿದ್ದಾರೆ. ಇಲ್ಲಿ ನೋಡಿದ್ರೆ ಮೆನು ನೋಡಿ ಫುಲ್ಲು ನಾನ್ ವೆಜ್ಜೇ ಇದೆ. ನೋಡಬೇಕು ವೆಜ್ ಏನು ಸಿಗುತ್ತೆ ಅಂತ ಇಲ್ಲಿಗ. ತೊಗೊಳ್ಳಿ, ವೆಜ್ ಆರ್ಡ್ರ್ ಮಾಡಿ ನನಗೆ ಗೈಸ್. ವೆಜ್ಜಿಗೂ ಮೆನು ಕೊಟ್ಟರು ಇವಾಗ. ಸೊ ಇಷ್ಟೊಂದಿದೆ ವೆಜ್ಜು, ಇದ್ರಲ್ಲಿ ನೋಡ್ಬಿಟ್ಟು ಅದನ್ನು ಒಂದು ಆರ್ಡ್ರ್ ಮಾಡಬೇಕಿಲ್ಲ. ಏನು ತೊಗೊತಿದ್ದೀರಾ ನೀವು? ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್. ಇವತ್ತು ಶನಿವಾರ ಗೈಸ್, ಅದಕ್ಕೆ ನಾನು ತಿಂತಲ್ಲ. ನಾನು ಹೊಟ್ಟೆ ಉರಿಸ್ತವ್ರು ನೋಡಿ, ಅದಕ್ಕೆ ತಿಂತಾರೆ. ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇಡ್ತಾರೋ. ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ನನಗೆ ಜೂನಿಯರು. ಸೊ ಇವ್ರು ಅಂತ ಇವ್ರು ನಂಗೆ ಜೂನಿಯರು. ಸೊ ನಾನು ಫೈನಲ್ ಇಯರ್ ಇರಬೇಕಾದ್ರೆ ಇವ್ರು ಸೆಕೆಂಡ್ ಇಯರ್ ಇದ್ದಿದ್ದು. ಸೊ ಅವಾಗಿಂದ ಪರಿಚಯ. ಜೂನಿಯರ್ ತಾನೆ? ಅದೇ ನಾನು ಫೈನಲ್ ಇಯರ್, ನೀವು ಸೆಕೆಂಡ್ ಇಯರ್ ಅಲ್ಲ, ಕರೆಕ್ಟ್ ತಾನೆ? ಸೊ ಅವಾಗ ಪರಿಚಯ ಆಗಿದ್ದು. ಸೊ ನಾನು ಓದಿ ಸುಸ್ತಾಯ್ತು ಅಂತ ನಾನು ಡಿಗ್ರಿನ ಅಲ್ಲಿಗೆ ಡ್ರಾಪ್ ಮಾಡಿದೆ. ಇವ್ರಿನ ಓದಿ ಸುಸ್ತಾಗಿಲ್ಲ ಅಂತ ಏನೋ ಓದ್ತಾ ಇದ್ದಾರೆ. ಸತ್ಯ ತಾನೆ? ನೋಡಿ ಅವ್ರದ್ದು ಬಂದಿದೆ ಚಿಕನ್, ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್ ಅಲ್ಲ. ಸೊ ಬಾಯಲ್ಲಿ ಹಂಗೆ ನೀರು ಬರ್ತಾ ಇದೆ ನನಗೆ. ಏನು ಮಾಡೋದು, ಕೈ ಕಟ್ಟಾಕ್ಬಿಟ್ಟಿದೆ. ನೋಡಿ ಗೈಸ್ ಊಟ ನೋಡಿ ಗೈಸ್, ಕಣ್ಣಾಗಿ ಕುಡಿ, ಹೊಟ್ಟೆನೋ ಬಂದಿದೆ ಗೈಸ್. ನಂದು ಮಶ್ರೂಮ್ ಫ್ರೈಡ್ ರೈಸ್, ಅವ್ರದ್ದು ಬಿರಿಯಾನಿ,
ಚಿಲ್ಲಿ ಚಿಕನ್ ಅಲ್ಲ, ಚಿಲ್ಲಿ ಚಿಕನ್ ಎಲ್ಲ ಬಂದಿದೆ. ನಮ್ಮ ದಿನ ಪರೋಟ ಮತ್ತು ಬಟರ್ ಮಸಾಲ ಬರೋದಿದೆ. ಸೊ ಬಂದಮೇಲೆ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಹಸುವಾಗಿದೆ, ಬೆಳಗ್ಗೆ ಏನು ತಿಂದಿಲ್ಲ ಬೇರೆ. ನೀವು ತಿನ್ನೋದೇ ನಂಗೆ ಬಾಯಲ್ಲಿ ನೀರು ಬರ್ತದೆ. ನನ್ನ ಫೇವ್ರೇಟ್ ಡಿಶ್ಶು. ಗೈಸ್ ನಮ್ಮದು ಪರೋಟನೂ ಬಂತು ಮತ್ತು ಬಟರ್ ಮಸಾಲನೂ ಬಂತು. ಫುಲ್ ಬ್ಯಾಟಿಂಗ್ ಮಾಡೋದು ಈಗ. ಗೈಸ್ ಫುಲ್ ಊಟ ಆಯಿತು. ನನ್ನೆಲೆ ನೋಡಿ ಹೆಂಗಿದೆ, ಅವ್ರು ನೋಡಿ ಎಲೆ ಹೆಂಗಿದೆ, ಹಂಗಿದೆ. ಏನೇನು ತೊಗೊಂಡಿದ್ದಾರೋ ಅದೆಲ್ಲ ಹಂಗೆ ಇದೆ. ನಂದು ನೋಡಿ ಫುಲ್ ಖಾಲಿ ಖಾಲಿ. ಏನ್ರಿ ತಿಂತೀರಾ? ಹಾಂ, ಕಳ್ರು ನೋಡ್ದಂಗಿದೆ ಒಳ್ಳೆ. ಓಕೆ ಗೈಸ್, ಇವಾಗ ಊಟ ಎಲ್ಲ ಮುಗೀತು. ಇವಾಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಇಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿ ಹಾಗೆ ನಾನು ಮನೆಗೆ ಹೋಗ್ತೀನಿ. ಗೈಸ್ ಅವ್ರು ಹೊರಡ್ತಾ ಇದ್ದಾರೆ. ಬಾಯ್ ಟಾಟಾ. ಇವಾಗ ನಾವು ಇಲ್ಲಿಂದ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಲ್ರೆಡಿ ನೋಡಿ ಮಳೆ ಬರಂಗೆ ಆಗ್ಬಿಟ್ಟಿದೆ ಫುಲ್ಲು. ಸೊ ಫಸ್ಟ್ ಹೋಗಿ ಮನೆ ಸೇರ್ಕೊಬೇಕು. ಇವಾಗ ರಮ್ಯಾ ಅವ್ರ ಆಫೀಸ್ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ಏನಂದರೆ ನಿನ್ನೆ ಅವ್ರಿಗೂ ನನಗೂ ಹಂಗೆ ಒಂದು ಸಣ್ಣ ಜಗಳ ಆಯಿತು. ಬಟ್ ನಾನು ತಮಾಷೆಗೆ ಮಾಡ್ತಾಯಿದ್ದೆ, ಅವ್ರು ಸೀರಿಯಸ್ ಆಗಿ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರು ಕಾಲ್ ಮಾಡಿದ್ರು, ನಾನು ಕಾಲ್ ಪಿಕ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಬೆಳಗ್ಗೆನೂ ಕಾಲ್ ಮಾಡಿದ್ರು, ಕಾಲ್ ಪಿಕ್ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ಇವಾಗ ಸಂಜೆನೂ ಕಾಲ್ ಮಾಡಿದ್ರು, ಕಾಲ್ ಪಿಕ್ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಹಂಗೆ ಇಗ್ನೋರ್ ಮಾಡ್ತಾಯಿದ್ದೆ, ರೆಸ್ಪಾನ್ಸೇ ಮಾಡಿಲ್ಲ ಅವ್ರ ಕಾಲ್ಗಾಗಲಿ ಮೆಸೇಜ್ಗಾಗಲಿ. ಇವಾಗ ಅವ್ರ ಆಫೀಸ್ ಹತ್ರ ಬಂದಿದ್ದೀನಿ. ಸಡನ್ನಾಗಿ ಸರ್ಪ್ರೈಸ್ ಕೊಡೋದ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ. ಸೊ ಇವಾಗ ಇಲ್ಲಿ ಬಂದು ಕಾಯ್ತಾಯಿದ್ದೀನಿ. ಇನ್ನೇನು ಅವ್ರ ಕೆಲಸ ಬಿಡ್ಬೋದು, ಬಿಟ್ಟಾಗ ಅವ್ರು ಹೋಗಿ ಸಡನ್ನಾಗಿ ಮಾತಾಡಿಸ್ಬಿಟ್ಟು ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡಿ ಗೈಸ್. ಅವ್ರು ಹಂಗೆ ಆಚೆ ಬಂದರು, ಎಲ್ಲೋದಂತಲೇ ಗೊತ್ತಾಗಿಲ್ಲ. ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋಕೆ ಬಂದು ನನಗೆ ಇವಾಗ ಸರ್ಪ್ರೈಸ್ ಆಗಂಗೆ ಹೋಗ್ಬಿಡ್ತಲ್ಲ ಗೈಸ್. ಎಲ್ಲೋದಂತಲೇ ಕಾಣಿಸ್ತಲ್ಲ, ಹುಡುಕ್ತಾ ಇದ್ದೀನಿ ಎಲ್ಲೋದ್ರು ಅಂತ. ಗೈಸ್ ಅವ್ರು ಆಚೆ ಬಂದ ತಕ್ಷಣ ಮಾಯ ಆಗ್ಬಿಟ್ರು. ಇವಾಗ ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಡೈರೆಕ್ಟಾಗಿ ಕಾಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡಲ್ಲಿ ಮಾಯ ಆಗ್ಬಿಟ್ರು ಗೈಸ್. ಎಲ್ಲಿ ಮಾಯ ಆದ್ರು ಅಂತ ಗೊತ್ತಾಗಿಲ್ಲ. ಕಾಲ್ ಮಾಡಿ ಕೇಳ್ತೀನಿ ರೀ ಎಲ್ಲಿದ್ದಾರೆ ಅಂತ. ಗೈಸ್ ಹೋಗಿ ಇಂಥವ್ರಿಗೆ ಸರ್ಪ್ರೈಸ್ ಕೊಡೋಕೆ ಹೋದ್ನಲ್ಲ, ಫಸ್ಟು ನನ್ನ ತಪ್ಪು, ನನ್ನ ಕೆಲಸ ಒಂದು ನೋಡ್ಕೊಬೇಕು. ನೋಡಿ ಕಣ್ಣು ಕಾಣಿಸ್ಕೊಂಡ್ರೆ ಅದಾದಮೇಲೆ ಮಾಯ ಆಗ್ಬಿಟ್ರು. ಸೊ ಸರ್ಪ್ರೈಸ್ ಎಲ್ಲ ಮಣ್ಪಾಲಾಗೋಯ್ತು. ಹೆಂಗೋದ್ರಿ ನೀವು? ಅಲ್ಲೇ ನಿಂತಿದ್ನಲ್ಲ, ನಂಗೆ ಕಾಣಿಸ್ತಾರೆ. ಒಂದು ಸೆಕೆಂಡ್ಗೆ ಎಲ್ಲಿ ಮಾಯ ಆದ್ರಿ? ಹೆಂಗೆ ಗಾಡಿಯಲ್ಲಿ ಬಂದ್ರೆ ಅವ್ರ ಜೊತೆ? ಗೈಸ್ ಜಗಳ ಆಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು, ಸಿಕ್ಕಾಪಟ್ಟೆ ಹರ್ಟ್ ಮಾಡಿದೆ ಅಂತ. ಇವಾಗ ನನಗೆ ಏನಾರು ಕೊಡಿಸ್ತೀನಿ ಅಂತ ಇಲ್ಲಿ ವಿಶಾಲ್ ಮಾರ್ಟ್ಗೆ ಕರ್ಕೊಂಬಂದಿದ್ದಾರೆ. ಸೊ ಅವ್ರದ್ದು ತಾಯಿ ಗುಣ ಗೈಸ್, ತಾಯಿ ಗುಣ ಅವ್ರದ್ದು. ಸೊ ಬನ್ನಿ ನೋಡೋಣ ಏನು ಸಿಗುತ್ತೆ ಅಂತ, ಹೆಂಗೆ ಕೊಡ್ತಾರೆ ಅಂತ. ಬಂದು ಫುಲ್ಲು ಬರೀ ಹುಡುಕಿರ್ತಾ ಇದೆ ಬಟ್ಟೆಗಳು. ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತು. ಅದಕ್ಕೆ ಅವ್ರನ್ನ ಹುಡುಗರ್ದು ಎಲ್ಲಿದೆ ಬಟ್ಟೆ ಅಂತ ಕೇಳಿದ್ಕೆ ಫಸ್ಟ್ ಫ್ಲೋರ್ ಅಂತ ಹೇಳಿದ್ರು. ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ, ಫಸ್ಟ್ ಫ್ಲೋರಲ್ಲಿ ಇದೆ, ನನಗೆ ಅಲ್ಲೇ ಕೊಡಿಸ್ತೀನಿ ಅಂದಲ್ಲ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ನಾನು ಯಾಕೆ ಕೊಡಿಸ್ಲಿ? ಹೆಂಗೆ ಹೋಗ್ಬೇಕು ಫಸ್ಟ್ ಫ್ಲೋರ್ಗೆ? ಇಲ್ಲಿ ನಾನು ಪಾಪಚ್ಚ. ಹೆಂಗೆ ಹೋಗ್ಬೇಕು? ಬನ್ನಿ ಲಿಫ್ಟಲ್ಲಿ. ಲಿಫ್ಟ್ ಇದೆ ರೀ, ವಯಸ್ಸಾಗಿದೆ ನಿಮಗೆ. ಸ್ಟೆಪ್ಸ್ ಹತ್ರ ನಡೀರಿ, ಲಿಫ್ಟಿಗೆ ಹೋಗ್ತಾರೆ. ಮೊನ್ನೆ ಹೋಗಿದ್ದು ವಿಶಾಲ್ ಮಾರ್ಟಲ್ಲಿ ಒಂದೇ ಒಂದು ಸಿಕ್ಕಿದ್ದು ನನಗೆ, ಸ್ಲೀವ್ಲೆಸ್ ಶರ್ಟು. ಸೊ ಇಲ್ಲೊಂದು ತೊಗೊಂಡಿದ್ದೀನಿ. ಅದಾದಮೇಲೆ ಇನ್ನೂ ಹುಡುಕ್ತಾ ಇದ್ದಾರೆ ಅವರು, ನೋಡಬೇಕು ಇನ್ನೂ ಎಷ್ಟು ಸಿಗುತ್ತೆ ಅಂತ. ಬಜೆಟ್ ಫ್ರೆಂಡ್ಲಿ ಹುಡುಕ್ತಾನೆ ಗೈಸ್ ಇವನು. ಬ್ಲಾಗರ್ ಲೈಫ್ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಪ್ರತಿ ಬ್ಲಾಗು ಇನ್ವೆಸ್ಟ್ ಮಾಡಬೇಕು. ಬಂದು 99 ಹುಡುಕು, 99. ನಾನು ಹೇಳಿದ್ದು 999 ಹುಡುಕಿ ಅಂತ. ನಿಮ್ಮ ಟಿವಿ ಹಂಗೆ ಕೇಳಿಸಿದೆ, ನಾನು ಏನು ಮಾಡಿ. ಹಾಂ ಓಕೆ, ಎಷ್ಟೋ ಹುಡುಕಿ, ಒಟ್ಟಲ್ಲಿ ಚೆನ್ನಾಗಿರೋದು ಹುಡುಕಿ. ನೋಡಿ ಸೈಜ್ ಚೆಕ್ ಮಾಡೋದು ನೋಡಿ ಅವ್ರದ್ದು. ಸೇಮ್ ಸೈಜ್ ತಗೋ. ನೋಡಿ ಹಿಂಗೆ ಚೆಕ್ ಮಾಡ್ತವ್ರು ಸೈಜ್. 1 ಎಷ್ಟು ರೀ ನಿಂಗೆ? ಹಾಂ ನೀನು ಹಾಕ್ತಾನೆ ನೋಡ್ಬೇಕು. ಬಾಯ್ 1 ಎಷ್ಟು? ಗೊತ್ತಿಲ್ಲ. 1 11 ಸುಮ್ಮನೆ ತಗೋ. ಇದೆರಡು ಗೈಸ್ ಇದೊಂದು ಸೆಲೆಕ್ಟ್ ಮಾಡಿದ್ದಾರೆ. ಓಕೆ ಫೈನ್, ನೋಡೋಣ. ಕೊಡ್ಸೋದು ನಿಮ್ದಾದರೆ ತೊಗೊಳೋದು ನಂದಲ್ಲ. ಎಷ್ಟಾದರೂ ಎತ್ಕೊಡಿ, ತೊಗೊತೀನಿ. ಅವ್ರು ಪೇಮೆಂಟ್ ಮಾಡೋರ್ಗೂ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ಪೇಮೆಂಟ್ ಮಾಡೋರ್ಗೂ ನೋಡಿ ಗೈಸ್. ಅದೇ ಇವ್ರ ಮನೆ ಬಟ್ಟೆ ಆಗಿದ್ರೆ ಹಿಂಗೆ ಬೀಳಿಸ್ತಾಯಿದ್ರಾ? ನೋಡಿ ಯಾರ್ದೋ ಮನೆ ಬಟ್ಟೆ ಹೆಂಗೆ ಬೀಳಿಸಿದ್ದಾರೆ, ಅದು ವೈಟು. ಪಾಪ ಗೈಸ್ ನಂಗೆ ಕೊಡ್ಸಿದಾಯ್ತು. ಇವಾಗ ಅವ್ರು ಶಾಪಿಂಗ್ ಮಾಡ್ತಾಯಿದ್ದಾರೆ. ದುಡ್ಡಿರೋರು ಹಿಂಗೆ ಗೈಸ್, ತಿಂಗಳು ಒಂದೊಂದು ಶಾಪಿಂಗ್ ಮಾಡ್ತಾರಪ್ಪ. ಹಿಂಗೆ ಗೋವಾ ಹೋಗ್ತಿದ್ದೀರಾ? ಗೋವಾಗೆ ನೋಡಿ ಗೈಸ್, ಗೋವಾ ಏನೋ ಪ್ಲ್ಯಾನ್ ಇದೆ ಅನ್ಸುತ್ತೆ. ಐ ಥಿಂಕ್ ಅದಕ್ಕೆ ಫುಲ್ಲು ಅದೇ ಥರ ಮೆಟೀರಿಯಲ್ ತೆಗಿತವ್ರೆ ಗೈಸ್. ನೋಡಿ ಇಷ್ಟೊಂದು ತೊಗೊಂಡಿದ್ದಾರೆ ಇವ್ರೀಗ. ಸೊ ಐ ಥಿಂಕ್ ಪೇಮೆಂಟ್ ಇವರೇ ಮಾಡ್ತಾರೆ ಅನ್ಸುತ್ತೆ. ಹಂಗೆಲ್ಲ ಮಾಡಬೇಡಿ. ಏನು ಕಂಗಾಡ್ತಿದ್ದೀರಾ? ಎಷ್ಟಾಗಿರ್ಬೋದು ಅಂದಾಜು? 1000 ಒಳಗಡೆ ಅಷ್ಟೇ. ಪರ್ಫೆಕ್ಟಾಗಿ ಹೇಳೋಕ್ಕೆ ಇಷ್ಟ ಅಂತ. 1000 ಇಲ್ಲ 800. 1000 ಅಂದಿರಾ? 1000 ಮೇಲಾಗಿದ್ದರೆ ನಾನು ಪೇ ಮಾಡ್ತೀನಿ, ಒಳಗಾಗಿದ್ರೆ ನೀವು. ಅದೆಲ್ಲ ಇಲ್ಲ, ನೀವು ಕರ್ಕೊಂಬಂದಿದ್ದು ನೀವು. ಡೀಲಾ? ನೋಡಿ
ನಥಿಂಗ್. ಓಕೆ ಬನ್ನಿ ಗೈಸ್ ನೋಡೋದು ಇಷ್ಟ ಆಗಿದೆ ಅಂತ. ಇದೊಂದು ನಾನು ನಮ್ಮ ತಂಗಿಗೆ ಅಂತ ತೊಗೊಂಡೆ. ನೆಕ್ಸ್ಟ್ ಒಂದು ಕಂಟೆಂಟ್ ಶೂಟ್ ಮಾಡೋದಿದೆ ಅದಕ್ಕೋಸ್ಕರ. ಸೊ ನೋಡಿ ಏನಂತ ಗೊತ್ತಾಗುತ್ತೆ, ಒಂದು ರೀಲ್ ಕಂಟೆಂಟ್ಗೋಸ್ಕರ. ಗೈಸ್ ಫೈನಲಿ ತೊಗೊಂಡಿದ್ದಾಯಿತು. ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಅವ್ರು ಬ್ಯಾಗ್ ತರಕ್ಕೆ ಹೋಗಿದ್ದಾರೆ. ಸಾರಿ ಮ್ಯಾಮ್. ಸೊ ಬ್ಯಾಗ್ ತೊಗೊಂಡು ಬಂದಮೇಲೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಫೈನಲಿ ಮನೆಗೆ ಹೋಗ್ಬೇಕು ಗೈಸ್. ಬೆಳಗ್ಗೆಯಿಂದ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಸೊ ಬರ್ತಾ ಇದ್ದಾರೆ ನೋಡಿ ಅಲ್ಲಿ. ಅವ್ರು ಆಚೆ ಬಂದಮೇಲೆ ಇಲ್ಲಿಂದ ಕರ್ಕೊಂಡೋಗಿ ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ ನಾನು ಮನೆಗೆ ಹೋಗ್ಬೇಕು ಗೈಸ್. ಇವಾಗ 5 ಸ್ಟಾರ್ ಚಿಕನ್ ಬಂದು ನಾನೊಂದು ಜ್ಯೂಸ್ ತೊಗೊಂಡೆ. ಅವರು ಬಾಯಿ ಬಿಟ್ಕೊಂಡು ನೋಡ್ತವ್ರೆ. ಡ್ರಾಯಿಂಗ್ ನೋಡೋದು ಬಾಯಿಂದ ನೀರು ಸುಡ್ಸೋದು ಅದೇ ಮಾಡ್ತವ್ರೆ. ತೊಗೊಳಕ್ಕೆ ಎಷ್ಟು ಹೊತ್ತು ಮಾಡ್ತವ್ರೆ ಆಗ್ಲಿಂದ. ಬೇಗ ತೊಗೊಳ್ರಿ. ಇದು ತಗೊಳ್ಳ ಯಾವುದಾದ್ರೂ ತೊಗೊಳ್ಳಿ, ನಾನು ಅದನ್ನೆಲ್ಲ ತಿನ್ನಲ್ಲೇ ವೆಜ್ ಅಷ್ಟೇ ನಾವು. ಸೊ ಅದಕ್ಕೆ ಜ್ಯೂಸ್ ತೊಗೊಂಡಿದ್ದೆ ನೋಡಿ. ಇವತ್ತು ನಾನು ವೆಜಿಟೇರಿಯನು. ನಾನು ಎದುರುಗಡೆ ಕುಡ್ಸ್ಕೊಂಡು ಚಿಕನ್ ತಿಂತವ್ರಲ್ಲ ಹಿಡಿಯುತ್ತೆ ಇವ್ರಿಗೆ. ಹೊಟ್ಟೊಳಗಾದ್ರೂ ಗೊತ್ತಾ, ಗಂಟ್ಲಲ್ಲಾದರೂ ಹಿಡಿಯುತ್ತಾ. ಅದೇ ಔಟ್ ಜಾಗದಾಗ ನಾನೇ ಇದ್ರೆ ಹಂಗೆ ಮಾಡ್ತಾನಿದ್ದಿಲ್ಲ ಗೈಸ್. ನೋಡಿ 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 ಹೆಂಗೆ ತಿಂತವ್ರು ನೋಡಿ. ವೆಜಿಟೇರಿಯನ್ನ ಮುಂದೆ ಹಿಡ್ಕೊಂಡು ಇಳಿಸ್ತವ್ರು ಸರಿ ಇಳಿಸ್ತವ್ರೆ ನೋಡಿ. ಆ ಪ್ಲೇಟ್ನ ಯಾವ ರೇಂಜಿಗೆ ನಿಕ್ಕಿದ್ದಾರೆ ಅಂತ. ಪಾಪ ಯಾರ ನಮ್ಮ ಮನೇಲಿ ಪ್ಲೇಟ್ ತೊಳಿಬೇಕಂದ್ರೆ ಹೇಳಿ, ಜನ ಇದ್ದಾರೆ ನಮ್ಮ ಹತ್ರ. ನೋಡಿ ಅದನ್ನ ಫುಲ್ಲು ಚೆನ್ನಾಗಿ ತೊಳೆದಿದ್ದಾರೆ ಅವ್ರು. ತೊಳೆಯೋದೇ ಬೇಡ. ವಾಪಸ್ ನೀವು ಮನೆಗೆ ತೊಗೊಂಡೋಗ್ಬಿಡ್ರಿ ಅದನ್ನ. ಹಾಂ ನೋಡಿ ಇದನ್ನ ಇಳಿಸ್ತಾರೆ. ಈಗ ರಾತ್ರಿ ಮಲಗೋ ಟೈಮ್ಗೆ ಬಂದು ತಿಂತವ್ರೆ. ಬೆಳಗ್ಗೆ ಫುಲ್ಲು ಅಷ್ಟೇ. ನಾವು ನೋಡಿ ಜ್ಯೂಸ್ ಕುಡಿತಾ ಜೀವನ ಮಾಡ್ತಾಯಿದ್ವಿ. ನಮ್ಮ ಕತೆ ಹಿಂಗೆ ಚೆನ್ನಾಗಿದೆ. ಫಸ್ಟ್ ಟೈಮ್ ಕುಡಿತಾರೋ ಚೆನ್ನಾಗಿದೆ. ಒಂಥರ ಕಿವಿ ಜ್ಯೂಸ್ ನೋಡಿ. ಕಷ್ಟಪಡ್ತವ್ರೆ, ಹಿಡಿತವ್ರು ಆಗ್ತಾಯಿಲ್ಲ. ಅಲ್ಲುದ್ರ ಹುಡುತು ಹುಷಾರು ಅಲ್ಸೆಟ್ಟು ನೋಡಿ ಇಳಿಸ್ತಾರೆ. ಈಗ ಒಂದು ಮಾತು ತಿಂತೀರಾ ಅಂತ ಕೇಳಿಲ್ಲ ಗೈಸ್. ಒಂದು ಮಾತು ಅಲ್ಲ, ಅವ್ರು ಇವತ್ತು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಕೇಳಲಿಲ್ಲ. ಇಷ್ಟೇ ಒಂದು ಮಾತು ಅಟ್ಲೀಸ್ಟ್. ಸ್ಟಾಪ್ ಮಾಡಿ ನಾನು ಸರಿ ತಿನ್ನಿ, ಆರಾಮಾಗಿ ತಿನ್ನಿ. ಸ್ಟಾಪ್ ಮಾಡಿ. ನಾನು ಅಲ್ಲಿ ಚಿಕನ್ ವೀಡಿಯೋ ಮಾಡ್ತೇನೆ ತಿಂತೀನಿ. ಪ್ಲೀಸ್ ತಿನ್ನಿ ಆರಾಮಾಗಿ ತಿನ್ನಿ. ನಿಮ್ಮನೇನು ಫೋಕಸ್ ಮಾಡ್ತಾರ ತಿನ್ನಿರಿ. ಇಳಿಸಿದ್ರು 1 kg. ಗೈಸ್ ಫೈನಲಿ ರಮ್ಯಾ ಅವ್ರು ಹೊರಟಿದ್ದಾರೆ. ಬಾಯ್ ಮಾಡೋಣ. ಬಾಯ್ ಟಾಟಾ. ಸೊ ಇವಾಗ ನಾವು ಮನೆಗೆ ಹೋಗೋಣ. ಟೈಮ್ ಅಂತೂ ತುಂಬ ಆಗ್ಬಿಟ್ಟಿದೆ. ಇವತ್ತು ತುಂಬ ಲೇಟ್ ಆಗಿದೆ. ಆ್ಯಕ್ಚುಲಿ ಹೋಗಿ ನಾನು ಮಲ್ಕೊಬೇಕು. ಊಟ ಮಾಡಿ ಹೋಗಿ ರಪ್ಪ ಅಂತ ಮಲ್ಕೊಂಡ್ಬಿಡ್ತೀನಿ. ಆ್ಯಂಡ್ ಲೇಟ್ ನೈಟಲ್ಲಿ ಒಂದು ಹುಡುಗಿನ ಬಸ್ ಸ್ಟಾಪಲ್ಲಿ ನಿಮ್ಗೇನು ರೀ ಬಸ್ ಹತ್ಕೊಂಡು ಸೀದಾ ಹೋಗ್ತೀರಾ ಆದರೂ ಗೈಸ್? ಇವ್ರ ಮನೆ ಬಂದು ಇಂಡಿಯಾ ಬಿಟ್ಟು ಬಾಂಗ್ಲಾದೇಶ್ ಎಷ್ಟು ಡಿಸ್ಟೆನ್ಸ್ ಇದೆ ಅಷ್ಟು ಡಿಸ್ಟೆನ್ಸ್ ಇದೆ. ಇಂಡಿಯಾ ಪಾಕಿಸ್ತಾನ್ ಥರ ಇವ್ರ ಮನೆ ಡಿಸ್ಟೆನ್ಸು ಅಷ್ಟು ದೂರ ಇದೆ. ಅಲ್ಲ ಇಷ್ಟು ಸುಂದರವಾಗಿರೋ ಹುಡುಗ ಅಷ್ಟು ದೂರ ನಿಮ್ಮನ್ನ ಬಿಟ್ಟು ಒಬ್ಬನೇ ಬರೋ ಯಾವ್ದನ್ನ ಹುಡುಗಿರು ಕಿಡ್ನಾಪ್ ಮಾಡಿಬಿಟ್ರೆ? ಸೊ ಆ ಬೈಕೆ ನಾನು ಹೋಗ್ತಾಯಿಲ್ಲ. ಪ್ರಾಬ್ಲಮ್ ಇಲ್ಲ. ನಿಮ್ಮನ್ನ ಅದಕ್ಕೆ ಅಲ್ಲ ಪಬ್ಲಿಕ್ ಸರ್ವಿಸ್ ಇರೋ ಬಸ್ಸಲ್ಲಿ ಕಳಿಸ್ತಾ ಇರೋದು. ಅಷ್ಟು ಜನದ ಮಧ್ಯೆ ನಿಮ್ಮನ್ನ ಸೇಫಾಗಿ ಕಳಿಸ್ತೀನಿ ನೋಡಿ ಗೈಸ್. ಸೇಫ್ಟಿ ಯೋಚನೆ ಮಾಡಲ್ಲ ಇವರು. ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಈ ಬ್ಲಾಗ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.